1000 rows Excel data. Don't analyze it manually. In just few clicks, pivot chart and pivot table can convert raw data into a professional business report. Let's see how. Welcome back to my YouTube channel again. ಹಿಂದಿನ ನೋಡಿದಾಗ ಏನ್ ನೋಡಿದ್ವಿ ಅಂದ್ರೆ ನಾವು ಪೈವಟ್ ಟೇಬಲ್ ನ ಹೆಂಗ್ ಕ್ರಿಯೇಟ್ ಮಾಡ್ಕೋಬಹುದು ಅಂತ ನೋಡಿದ್ವಿ. ಇವತ್ತಿನ ನೋಡೋದಾಗ ಏನ್ ನೋಡೋಣ ಅಂದ್ರೆ ಈ ಪೈವಟ್ ಟೇಬಲ್ ನ ಚಾರ್ಟ್ ರೂಪದಲ್ಲಿ ಅಂದ್ರೆ ಒಂದು ಇಮೇಜ್ ಚಾರ್ಟ್ ಯೂಸ್ ಮಾಡ್ಕೊಂಡು ಹೆಂಗ ನಾವು ಅಟ್ರಾಕ್ಟಿವ್ ಅಥವಾ ಇಂಟ್ರಾಕ್ಟಿವ್ ಡ್ಯಾಶ್ ಬೋರ್ಡ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಅನ್ಕೋತ ಹೋಗೋಣ. ಇಲ್ಲಿ ಏನ್ ತಗೊಂಡೇನ ಅಂದ್ರೆ ನಾನು ಒಂದು ವಿಷ್ಣು ಸ್ಟೋರ್ಸ್ ಅಂತ ಹೇಳಿ ಒಂದು ಡೇಟಾಬೇಸ್ ಐತಿ. ಇಲ್ಲಿ ಈ ಡೇಟಾನ ಯೂಸ್ ಮಾಡ್ಕೊಂಡು ನಾವು ಮತ್ತು ಪೈವಟ್ ಟೇಬಲ್ ಯೂಸ್ ಮಾಡ್ಕೊಂಡು ಮಂತ್ ವೈಸ್ ಡೇಟಾ ಸಮರೈಸ್ ಮಾಡ್ಬೋದು, ರೀಸನ್ ವೈಸ್ ಡೇಟಾ ಸಮರೈಸ್ ಮಾಡ್ಕೊಳ್ಳೋಣ, ಸೇಲ್ಸ್ ಪರ್ಸನ್ ವೈಸ್, ಪ್ರಾಡಕ್ಟ್ ವೈಸ್ ಅದ್ ಹೆಂಗ ಅಂತ ಹೇಳಿ ಇಲ್ಲಿ ಒನ್ ಬೈ ನೋಡ್ಕೊಂಡ್ ಹೋಗೋಣ. ಫಸ್ಟ್ ಏನ್ ಮಾಡಿದೆ ಇಲ್ಲ ಅಂದ್ರೆ ನಾನು ಒಂದು ಪ್ರೈವೇಟ್ ಟೇಬಲ್ ಕ್ರಿಯೇಟ್ ಮಾಡೋಣ. ಇದಕ್ಕಂದ್ರೆ ಮಂತ್ ವೈಸ್ ಸೇಲ್ಸ್ ಎಷ್ಟಾಗ್ಯಾವ ಅಂತ ಅಥವಾ ಸಮರೈಸ್ ಮಾಡಾಕ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಟೇಬಲ್ ಕ್ಲಿಕ್ ಮಾಡಿದ್ವಿ, ಇನ್ಸರ್ಟ್ ಪ್ರೈವೇಟ್ ಟೇಬಲ್ ರೇಂಜ್, ನ್ಯೂ ವರ್ಕ್ ಶೀಟ್. ಇಲ್ಲೇನಾತಂದ್ರ ಒಂದು ಪ್ರೈವೇಟ್ ಟೇಬಲ್ ಬಂತಾವ. ಅವಾಗ ನಮ್ಗೆ ಏನ್ ಬೇಕು, ಮಂತ್ ವೈಸ್ ರಿಪೋರ್ಟ್ ಬೇಕು. ಮಂತ್ ವೈಸ್ ನಲ್ಲಿ ರೋ ಬಾಕ್ಸ್ ಒಳಗೆ ಹಾಕೊಂಡೆ ಮತ್ತೆ ಸೇಲ್ಸ್ ಎಷ್ಟು ಸೇಲ್ಸ್, ಮಂತ್ ವೈಸ್ ಎಷ್ಟು ಸೇಲ್ಸ್ ಆಗ್ಯಾವ ವ್ಯಾಲ್ಯೂಸ್ ನಾಗ ಸಮ್ ಆಫ್ ಸೇಲ್ಸ್. ಇವಾಗ ನೋಡ್ರಿ ಮಂತ್ ಇಲ್ಲಿ ಈ ಕಡೆ ಮಂತ್ ಮತ್ತೆ ಸಮ್ ಆಫ್ ಸೇಲ್ಸ್ ಎರಡು ಡಿಸ್ಪ್ಲೇ ಆದ್ಮೇಲೆ ಇವಾಗ ನಮ್ಗೆ ಗ್ರ್ಯಾಂಡ್ ಟೋಟಲ್ ಬೇಡ ಅಂತ ಹೇಳಿದ್ರೆ ಅದನ್ನ ತೆಗೆದ್ಬಿಡ್ಬೋದು. ಡಿಸೈನ್ ಹೋಗಿ ಗ್ರ್ಯಾಂಡ್ ಟೋಟಲ್ ಆಫ್ ರೋಸ್ ಫಾರ್ ಕಾಲಮ್ಸ್ ಅಂಡ್ ರೋಸ್. ಇವಾಗ ಜಸ್ಟ್ ಏನ್ ಬಂತು, ಮಂತ್ ವೈಸ್ ಸೇಲ್ಸ್ ಬಂತು. ಮತ್ತೆ ಅಗೇನ್ ಸಾರ್ಟ್ ಮಾಡ್ಕೋಬಹುದು. ಇಲ್ಲಿ ಡೇಟಾ ಹೋಗಿ ಹೈಯೆಸ್ಟ್ ಟು ಲೋಯೆಸ್ಟ್ ಅಂದ್ರೆ ಇವಾಗ ಏನಾಯ್ತು, 6ನೇ ತಿಂಗಳೊಳಗ ಹೈಯೆಸ್ಟ್ ಸೇಲ್ಸ್ ಆಗೈತಿ ಅಂತ. ಜೂನ್ ತಿಂಗಳೊಳಗ ಹೈಯೆಸ್ಟ್ ಸೇಲ್ಸ್ ಆಗೈತಿ. 5th ಒಳಗ 5ನೇ ತಿಂಗಳೊಳಗ ಸ್ವಲ್ಪ ಅದಕ್ಕಿಂತ ಕಡಿಮೆ ಆಗೈತೆ ಅಂತ ಹೇಳಿ ನಮ್ಗೆ ಡೇಟಾ ಸಮರೈಸೇಷನ್ ಬಂತು. ಇವಾಗ ಏನ್ ಮಾಡ್ಕೋಬಹುದು ಅಂದ್ರೆ ನಾವು ಇದಕ್ಕೊಂದು ಇಮೇಜ್ ಕ್ರಿಯೇಟ್ ಮಾಡೋ, ಒಂದು ಚಾರ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಅವಾಗೇನು ಇದು ಫುಲ್ ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಹೋಗಿ ಚಾರ್ಟ್ಸ್ ಅದಾವ. ಇಲ್ಲಿ ಚಾರ್ಟ್ಸ್ ಕಾಲಮ್ ಇದೆ ಅಂದ್ರ ಚಾರ್ಟ್ಸ್ ಮೆನು ಐತಿಲೆ ಅದ್ರಾಗ ಬಾರ್ ಚಾರ್ಟ್ ಐತಿ, ಪೈ ಚಾರ್ಟ್ ಅದಾವು, ಇಲ್ಲಿ ಪೈವಟ್ ಚಾರ್ಟ್ಸ್ ಅಂತ ಅದಾವು. ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲ ಲೈನ್ ಚಾರ್ಟ್ ಐತಿ, ಕಾಲಮ್ ಚಾರ್ಟ್, ಪೈ ಚಾರ್ಟ್, ಬಾರ್ ಚಾರ್ಟ್, ಏರಿಯಾ ಚಾರ್ಟ್, ಸ್ಕಟರ್, ಸ್ಟಾಕ್, ಸರ್ಫೇಸ್, ರಡಾರ್, ಕಾಂಬೋ ಅಂತಿದಾವ. ಬೆಸ್ಟ್ ಬೇಸಿಕ್ ಆಗಿ ನೋಡ್ಕೊಂತ ಹೋಗೋಣ. ಏನಂದ್ರ ಬಾರ್ ಚಾರ್ಟ್ ಫಸ್ಟ್ ಬೇಸಿಕ್ ಆಗಿ ನೋಡೋಣ. ಬಾರ್ ಚಾರ್ಟ್, ಲೈನ್ ಚಾರ್ಟ್ ನೋಡ್ಕೋಬಹುದು, ಕಾಲಮ್ ಚಾರ್ಟ್. ನಾ ಏನ್ ತಗೊಂಡೇನಿ ಅಂದ್ರೆ ಕಾಲಮ್ ಚಾರ್ಟ್ ತಗೊಂಡೇನಿ. ಓಕೆ, ಇವಾಗ ಏನಾದ್ರಿ ಒಂದು ಚಾರ್ಟ್ ಕ್ರಿಯೇಟ್ ಬಂದ್ ನಮ್ಗೆ ಇಯರ್ ಸೇಲ್ಸ್ ಡೇಟಾಕ, ಮಂತ್ ವೈಸ್ ಸೇಲ್ಸ್ ಡೇಟಾಕ ಒಂದು ಚಾರ್ಟ್ ಕ್ರಿಯೇಟ್ ಬಂತು. ಇವಾಗ ಏನ್ ಮಾಡ್ಕೋಬಹುದು, ಇಲ್ಲಿ ಹೆಡ್ಡಿಂಗ್ ಚಾರ್ಟ್ ಟೈಟಲ್ ಇದೆ. ಚಾರ್ಟ್ ಟೈಟಲ್ಗೆ ನಾವು ಒಂದು ಟೈಟಲ್ ಕೊಡೋಣ. ಇಲ್ಲಿ ಮಂತ್ ವೈಸ್ ಸೇಲ್ಸ್, ಮಂತ್ ವೈಸ್ ಸೇಲ್ಸ್. ಇದನ್ನ ನಾವು ಎಡಿಟ್ ಮಾಡ್ಕೋಬಹುದು. ಇಲ್ಲಿ ಪ್ಲಸ್ ಮಾರ್ಕಿಗೆ ಹೋಗಿ ಚಾರ್ಟ್ ಟೈಟಲ್ ಅಂತ ಹೇಳೈತಿ, ಅದ್ ಮುಂದೆ ಕ್ಲಿಕ್ ಮಾಡಿದ್ರ ಒಂದು ಡ್ರಾಪ್ ಡೌನ್ ಲಿಸ್ಟ್ ಬರ್ತಾವ. ಮೋರ್ ಆಪ್ಷನ್ಸ್ ಅಂದ್ರೆ ಮೋರ್ ಆಪ್ಷನ್ಸ್ ಹೋಗಿ ಅದೇ ಕಲರ್ ಚೇಂಜ್ ಬೇಕಂದ್ರೆ ಕಲರ್ ಚೇಂಜ್ ಯಾವ ಬಾರ್ಡರ್ ಬೇಕಂದ್ರೆ ಬಾರ್ಡರ್, ಇಲ್ಲ ನೋ ಬಾರ್ಡರ್ ಅಂದ್ರೆ ನೋ ಬಾರ್ಡರ್, ನೋ ಲೈನ್. ಇವಾಗ ನೋ ಲೈನ್, ಏನು ಯಾವ ಲೈನ್ ಇಲ್ಲ. ಇದು ಸಾಲಿಡ್ ಫಿಲ್, ಲೋ ಫಿಲ್ ಅಂದ್ರೆ ಏನು ಇದಿರಂಗಿಲ್ಲ. ಸಾಲಿಡ್ ಫಿಲ್ ಅಂದ್ರೆ ಏನಾದ್ರು ಒಂದು ಕಲರ್ ಫಿಲ್ ಆಗಿರ್ತೈತಿ. ಗ್ರೇಡಿಯಂಟ್ ಫಿಲ್ ಅಂದ್ರೆ ಸ್ವಲ್ಪ ಸೈಡ್ ಶಾಡೋ ಟೈಪ್ ಬರ್ತೈತಿ. ನೆಕ್ಸ್ಟ್ ಪಿಕ್ಚರ್ ಆರ್ ಟೆಕ್ಸ್ಚರ್ ಫಿಲ್ ಹಿಂಗ್ ಬರ್ತ.
ಇವೆಲ್ಲ ನೀವು ಟ್ರಯಲ್ ಅಂಡ್ ಎರರ್ ಮಾಡ್ಕೋರಿ ಇವೆಲ್ಲ. ಟೆಕ್ಸ್ಟ್ ಆಪ್ಷನ್, ಟೆಕ್ಸ್ಟ್ ಅಂದ್ರೆ ಇಲ್ಲ ಏನ್ ಓದ್ವಾ ಆಗಲ್ ಮಾಡಿದ್ವಿ ಅದು ಸೇಮ್. ಅಂದ್ರೆ ಇದು ಸಮ್ ಆಫ್ ಸೇಲ್ಸ್ ಅಂದ್ರೆ ಇದು ಸಮ್ ಆಫ್ ಸೇಲ್ಸ್ ರೆಕಾರ್ಡ್ ತೋರ್ಸಾತೈತಿ. ಇಲ್ಲೇ ಮಂತ್ ಇದ್ರದ ಕೆಳಗೆ ಮಂತ್ ತೋರ್ಸಾತದ. ಬೇಡ ಅಂದ್ರೆ ನಾವು ಹೈಡ್ ಮಾಡ್ಕೊಬಹುದು. ಹೈಡ್ ಆಲ್ ಫೀಲ್ಡ್ಸ್ ಬಟನ್ ಚಾರ್ಟ್ ಅಂದ್ರೆ ಹೈಡ್ ಮಾಡ್ಕೊಂಡ್ರೆ ಹೈಡ್ ಆಗುತ್ತಾವ. ಇದ್ರಲ್ಲಿ ಏನದ ನಮ್ದು ಇದೇನು ಅಂದ್ರೆ ನಮ್ಗೆ ಏನ್ ಸಮರೈಸ್ ಮಾಡ್ಕೊಡತ್ತಂದ್ರೆ ಜಸ್ಟ್ ನೋಡೋದ್ರಿಂದ 6ನೇ ತಿಂಗಳೊಳಗೆ ಹೈಯೆಸ್ಟ್ ಸೇಲ್ಸ್ ಆಗ್ಯಾವ ಅಂತ ಹೇಳಿ. ಇಲ್ಲ ನಾವು ಜಸ್ಟ್ ಟೇಬಲ್ ಒಳಗು ಹಂಗ ಇದು ಮಾಡಿದ್ವಿ, ಅನಲೈಸ್ ಮಾಡ್ಕೊಂಡಿದ್ವಿ. ಇಲ್ಲಿನೂ ಹಂಗ 6ನೇ ತಿಂಗಳು ಹೈಯೆಸ್ಟ್ ಸ್ಯಾಲ್ರಿ ಹೈಯೆಸ್ಟ್ ಸೇಲ್ಸ್. 5ನೇ ತಿಂಗಳೊಳಗೆ ಮೇ ತಿಂಗಳೊಳಗೆ ಸ್ವಲ್ಪ ಅದಕ್ಕಿಂತ ಕಡಿಮೆ. ಹಿಂಗ ಇದು ಡಿಕ್ರೀಸಿಂಗ್ ಆರ್ಡರ್ ಬಂದೈತಿ. ಅಗ್ದಿ ಲೋಯೆಸ್ಟ್ ಯಾವ ತಿಂಗಳದಾಗ ಅಂದ್ರೆ 11ನೇ ತಿಂಗಳೊಳಗೆ 3600 ಆಗೈತಿ. ಅಷ್ಟೇ ತೋರ್ಸಂದ್ರೆ 3600 ಇದು ಲೋಯೆಸ್ಟ್ ಸೇಲ್ಸ್ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ಕೋಬಹುದು ಅಂದ್ರೆ ನಾವೇನ್ ಟೇಬಲ್ ಹೋಗೋದಿಲ್ಲ, ರೀಸನ್ ವೈಸ್ ಮತ್ತೆ ನಾವು ಎಲ್ಲ ಸಮರೈಸ್ ಡೇಟಾ ಸಮರೈಸ್ ಮಾಡ್ಕೋಬಹುದು. ಅಗೇನ್ ಕ್ಲಿಕ್ ಇನ್ ದ ಮಿಡಲ್ ಆಫ್ ದ ಟೇಬಲ್, ಇನ್ಸರ್ಟ್ pivot table, table range, new Excel worksheet, new worksheet. ಇವಾಗ ಏನ್ ಮಾಡ್ಕೋಬಹುದು ಅಂದ್ರೆ ರೀಸನ್ ವೈಸ್ ನಾವು ಈ ರೀಸನ್ ರೋಸ್ ತಗೊಂಡ್ಬಂದ್ವಿ, ಇಲ್ಲೇ ವ್ಯಾಲ್ಯೂಸ್ ಸೇಲ್ಸ್. ಅಗೇನ್ ಈ ಗ್ರ್ಯಾಂಡ್ ಟೋಟಲ್ ಬೇಡ ನಮ್ಗೆ, ಟೇಬಲ್ ಸರ್ಚ್ ಮಾಡಿ ಸಾರ್ಟ್ ಮಾಡೋಣ. ಇದು ಹೈಯೆಸ್ಟ್ ಟು ಲೋಯೆಸ್ಟ್ ಅಗೇನ್ ಗ್ರ್ಯಾಂಡ್ ಟೋಟಲ್ ರಿಮೂವ್ ಮಾಡೋದು. ಡಿಸೈನ್ ಹೋಗಿ ಗ್ರ್ಯಾಂಡ್ ಟೋಟಲ್ ಆಫ್ ಫಾರ್ ರೋಸ್ ಅಂಡ್ ಕಾಲಮ್ಸ್. ಇವಾಗ ಏನ್ ಇದಕ್ಕೆ ಆ ಚಾರ್ಟ್ ಹಾಕ್ಬೋದು ಅಂತೇಳಿ ಡಿಸೈಡ್ ಮಾಡೋಣ. ಈಗ ಇನ್ಸರ್ಟ್, ನನಗೆ ಪೈ ಚಾರ್ಟ್ ಹಾಕೋದು ಕರೆಕ್ಟ್ ಅನ್ಸಾತೈತಿ. ಪೈ ಚಾರ್ಟ್, ಸೆಲೆಕ್ಟ್ ದಿ ಟೇಬಲ್, ಸೆಲೆಕ್ಟ್ ದಿ ಚಾರ್ಟ್. ನೋಡಿ ಅಂದ್ರೆ ಚಾರ್ಟ್ ವೈಸ್, ರೀಸನ್ ವೈಸ್ ಅಂದ್ರೆ ವೆಸ್ಟ್ ಎಷ್ಟೈತಿ, ಈಸ್ಟ್ ಎಷ್ಟು, ನಾರ್ತ್ ಎಷ್ಟು, ಸೌತ್ ಎಷ್ಟು ಅಂತ ಹೇಳಿ. ಇದು ಚಾರ್ಟ್ ಟೈಟಲ್ ಬೇಕು, ಚಾರ್ಟ್ ಟೈಟಲ್ ಐತಿ, ಚಾರ್ಟ್ ಟೈಟಲ್ ಚೇಂಜ್ ಮಾಡೋಣ. ರೀಸನ್ ವೈಸ್ ಸೇಲ್ಸ್, ಚಾರ್ಟ್ ಟೈಟಲ್ ಏನ್ ಕೊಡೋಣ ಅಂದ್ರೆ ರೀಸನ್ ವೈಸ್ ಸೇಲ್ಸ್. ಡೇಟಾ ಲೇಬಲ್ಸ್ ಅಂದ್ರೆ ಎಷ್ಟು ಹೈ ಸೇಲ್ಸ್ ಆಗ್ಯಾವಲ್ಲ ಆ ಸೇಲ್ಸ್ ರೀಸನ್ ವೈಸ್ ತೋರಿಸ್ತದ. ಅಂದ್ರ ವೆಸ್ಟ್ ಎಷ್ಟಿದೆ ಅಂದ್ರೆ ಎಷ್ಟೈತೆ ಅಂದ್ರೆ ಅದು ಪರ್ಸೆಂಟೇಜ್ ಬೇಕಂದ್ರೆ ಅದು ಪರ್ಸೆಂಟೇಜ್ ಮಾಡ್ಕೋಬಹುದು. ಇಲ್ಲಿ ನಾ ಇಲ್ಲಿ ಏನ್ ಮಾಡೋದನ್ನ ಎಕ್ಸಾಕ್ಟ್ ವ್ಯಾಲ್ಯೂಸ್ ಎಷ್ಟು ಅದಾವ ಅಂತ ಅಷ್ಟು ತೋರಿಸ್ಬೇಕು. ಇಲ್ಲಿ ಡೇಟಾ ಟೇಬಲ್ಸ್ ಹೋಗಿ ಡೇಟಾ ಲೇಬಲ್ಸ್ ಮಾಡಿಬಿಟ್ರೆ ಅದೆಷ್ಟು ವ್ಯಾಲ್ಯೂಸ್ ಇದೆಲ್ಲ ವೆಸ್ಟ್ ಅಷ್ಟು ತೋರ್ಸಾತೈತಿ, ಎಷ್ಟೈತಿ ಅಷ್ಟು ತೋರಿಸ್ತದೆ, ನಾರ್ತ್ ಎಷ್ಟು ಸೌತ್ ಎಷ್ಟು. ಇವು ಎಲ್ಲಿ ಡಿಸ್ಪ್ಲೇ ಆಗ್ಬೇಕಂದ್ರೆ ಇವೆಲ್ಲ ವ್ಯಾಲ್ಯೂಸ್ ಮಿಡ್ಲ್ ಆಫ್ ದ ಚಾರ್ಟ್ ತೋರಿಸ್ಬೇಕು ಅಂತ ಹೇಳಿ ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟಾ ಲೇಬಲ್ಸ್ ಹೋಗಿ ರೈಟ್, ಟಾಪ್, ಲೆಫ್ಟ್, ಇವೆಲ್ಲ ರೀಸನ್ ಅಂದ್ರೆ ರೀಸನ್ ವೈಸ್ ನಾವು ಇದೇನ್ ಕೊಟ್ಟಿವಿಲ್ಲ ಇದು ಯಾವ ಕಡೆ ತೋರಿಸ್ಬೇಕಂತ ಹೇಳಿ. ರೈಟ್ ಅಂದ್ರೆ ರೈಟ್, ಲೆಫ್ಟ್, ಟಾಪ್ ಅಂದ್ರೆ ಟಾಪ್. ಟಾಪ್ ಸರಿ ಅನ್ಸಲ್ಲ, ಲೆಫ್ಟ್ ಆದ್ರೂ ಹೋಗ್ಬೋದು, ಬಾಟಮ್ ಆದ್ರೂ ಹೋಗ್ಬೋದು. 3 ಆಪ್ಷನ್ಸ್. ಇದೊಂದು ಪೈ ಚಾರ್ಟ್ ಆಯ್ತು. ಈಗ ಟೆಸ್ಟ್ ಕ್ರಿಯೇಟ್ ಮಾಡ್ಕೊಂಡು ನಾವು ಒಂದು ಮಂತ್ ವೈಸ್ ಸೇಲ್ಸ್ ಮಾಡ್ಕೊಂಡು ಇನ್ನೊಂದು ರೀಸನ್ ವೈಸ್ ಸೇಲ್ಸ್ ಮಾಡ್ಕೊಂಡು ಇವಾಗ ಏನ್ ಮಾಡ್ಬೋದು, ನೆಕ್ಸ್ಟ್ ಸೇಲ್ಸ್ ಪರ್ಸನ್ ವೈಸ್ ನಾವು ಚಾರ್ಟ್ ಕ್ರಿಯೇಟ್ ಮಾಡ್ಬೋದು, ಅಂದ್ರೆ ಡೇಟಾ ಸಮರೈಸ್ ಮಾಡ್ಕೋಬಹುದು. ಅಗೇನ್ ಇಲ್ಲಿ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊರಿ. ನೆಕ್ಸ್ಟ್ ಇನ್ಸರ್ಟ್ pivot table, table range, new worksheet,
ಇಲ್ಲಿ ಏನ್ ಮಾಡ್ಕೋಬೇಕು ನಾವು ಸೇಲ್ಸ್ ಪರ್ಸನ್ ವೈಸ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೇಲ್ಸ್ ಪರ್ಸನ್ ವ್ಯಾಲ್ಯೂಸ್ ಒಳಗ ಸೇಲ್ಸ್ ಇವಾಗ ಏನ್ ಬಂತು ಸೇಲ್ಸ್ ಪರ್ಸನ್ ವೈಸ್ ಡೇಟಾ ಡಿಸ್ಪ್ಲೇ ಆಯ್ತು ಎಷ್ಟು ಸೇಲ್ ಮಾಡ್ಯಾರ. ಇವಾಗ ನಾವು ಮತ್ತೆ ಅಗೇನ್ ಸಾರ್ಟ್ ಮಾಡ್ಕೋಬೇಕು ಡೇಟಾ ಹೈಯೆಸ್ಟ್ ಟು ಲೋಯೆಸ್ಟ್. ಹೈಯೆಸ್ಟ್ ಯಾರು ರಾಹುಲ್ ಅಂತೇಳಿ, ಸ್ನೇಹ ಸೆಕೆಂಡ್ ಇಲ್ಲ ಹೈಯೆಸ್ಟ್. ಗ್ರ್ಯಾಂಡ್ ಟೋಟಲ್ ಆಫ್ ಮಾಡ್ಕೊಂತೀನಿ. ಇವಾಗ ಚಾರ್ಟ್ ಇನ್ಸರ್ಟ್ ಚಾರ್ಟ್. ನಾವಿಲ್ಲಿ ಮತ್ತೆ ಅಗೇನ್ ಬಾರ್ ಚಾರ್ಟ್ ಆದ್ರೂ ಹೋಗ್ಬೋದು, ಕಾಲಮ್ ಚಾರ್ಟ್ ಯಾವ್ದು ನಮ್ಗೆ ಯಾವ್ದು ಸೂಟ್ ಅನ್ಸದ್ ಅದಕ್ಕೆ ಹೋಗ್ಬೋದು. ಕರೆಕ್ಟ್ ಅನ್ಸತೈತಿ ಇದು ಹೋದೆ ಅಂದ್ರೆ ಬಾರ್ ಚಾರ್ಟ್. ಓಕೆ, ಏನ್ ಚಾರ್ಟ್ ಟೈಟಲ್ ಚೇಂಜ್ ಮಾಡೋದು. ಟಾಪ್ 5 ಸೇಲ್ಸ್ ಪರ್ಸನ್ಸ್ ಅಂದ್ರ ಟಾಪ್ 5 ಯಾರು ಸೇಲ್ಸ್ ಅಂತ ಇಲ್ಲೇನದೆ. ಟಾಪ್ 1 ಒಳಗ ರಾಹುಲ್ ಅದಾನ, ಅವ್ನ್ ಫಸ್ಟ್ ಬಂದೈತಿ. ಸ್ನೇಹ ಸೆಕೆಂಡ್ ಅಂಡ್ ರಿಜೈನಿಂಗ್ ಅಂದ್ರ ಅಂದ್ರ ಆರ್ಡರ್ ವೈಸ್ ಇದು ಟಾಪ್ 5 ಸೇಲ್ಸ್ ಪರ್ಸನ್ ತೋರ್ಸಾತೈತಿ. ಔಟ್ ಸೈಡ್ ಅಂದ್ರೆ ನಮ್ಗೆ ಯಾವ್ದು ಇವು ಲೇಬಲ್ಸ್ ಅದಾವಲ್ಲ, ಇವು ಲೇಬಲ್ಸ್ ನಮ್ಗೆ ಯಾವ ಟೈಪ್ ಬೇಕನ್ನೋದು ನಾವ್ ಇಲ್ಲಿ ಸೆಟ್ ಮಾಡ್ಕೋಬಹುದು. ಇನ್ಸೈಡ್ ಅಂದ್ರೆ ಒಳಗ್ ಹೋಗ್ತಾವು, ಅಂದ್ರೆ ಈ ಬಾರ್ ಐತಲ್ಲ ಆ ಬಾರ್ ಒಳಗ ಸೆಂಟರ್ ಅಂದ್ರೆ ಮಿಡ್ಲ್ ಆಫ್ ದ ಬಾರ್ ಬರ್ತೈತಿ. ಇನ್ಸೈಡ್ ಎಂಡ್ ಅಂದ್ರೆ ಇನ್ಸೈಡ್ ಎಂಡ್, ಔಟ್ ಸೈಡ್ ಎಂಡ್. ಮೋರ್ ಆಪ್ಷನ್ ನಮ್ಗೆ ಬೇಕಾದ್ರೆ ಕ್ಲಿಕ್ ಮಾಡ್ಕೋಬಹುದು ಇಲ್ಲಿ. ಇನ್ನೊಂದು ಸೇಮ್ ನಾಗನ್ ಹೇಳೋದಲ್ಲ, ಇದು ಚಾರ್ಟ್ ಕಲರ್ ಎಲ್ಲ ಚೇಂಜ್ ಮಾಡ್ಕೋಬಹುದು. ಡೇಟಾ ಟೇಬಲ್ ಪರ್ಸೆಂಟೇಜ್ ಒಳಗು ವ್ಯಾಲ್ಯೂಸ್ ಬೇಡ, ಪರ್ಸೆಂಟೇಜ್ ಅಂದ್ರೆ ಪರ್ಸೆಂಟೇಜ್ ತಗೊಂಡ್ಕೋಬಹುದು. ಡೇಟಾ ಸ್ಟ್ಯಾಂಡರ್ಡ್ ಡಿವಿಷನ್ ಮೂರ್ ಆಪ್ಷನ್ಸ್ ಅದಾವ. ಅಂದ್ರೆ ಇವೆಲ್ಲ ಏನು ಇಲ್ಲಿ ಹೋಗ್ಬಿಟ್ಟು ಪ್ಲಸ್ ಮಾರ್ಕಿಂಗ್ ಹೋದ್ರೆ ನಮ್ಗೆ ಯಾವ ರೀತಿ ಚೇಂಜಸ್ ಬೇಕಾ ಹಂಗ್ ಮಾಡ್ಕೋಬಹುದು. ಇಷ್ಟು ಕರೆಕ್ಟ್ ಅನ್ಸಾತದೆ, ನಾ ಇಷ್ಟು ಮಾಡಾಕೊಂಡೀನಿ. ನೀವು ನಿಮ್ ಕನ್ವೀನಿಯಂಟ್ ನೋಡ್ಕೊಂಡು ನಿಮ್ಗೆ ಯಾವ ಟೈಪ್ ಬೇಕಲ್ಲ ಅದು ಆ ಟೈಪ್ ಮಾಡ್ಕೋಬಹುದು ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಕೋಬಹುದು ಅಂದ್ರೆ ಮಂತ್ ವೈಸ್ ಆಯ್ತು, ಸೇಲ್ಸ್ ಟಾಪ್ 5 ಆಯ್ತು, ಸೇಲ್ಸ್ ಬೈ ಪ್ರಾಡಕ್ಟ್ ನೋಡೋಣ, ಮತ್ತೆ ಸೇಲ್ಸ್ ಬೈ ಕ್ಯಾಟಗರಿ ನೋಡೋಣ. Insert pivot table, table range, new worksheet. ಪ್ರಾಡಕ್ಟ್ ವೈಸ್ ಅಂದ್ರೆ ಯಾವ ಪ್ರಾಡಕ್ಟ್ ಎಷ್ಟು ಸೇಲ್ ಆಗೈತೆ ಅಂತ. ಪ್ರಾಡಕ್ಟ್ ರೋಸ್ ಅಗೇನ್ ಸೇಲ್ಸ್ ವ್ಯಾಲ್ಯೂಸ್ ಕಾಲಮ್. ಸಾರ್ಟ್ ಡೇಟಾ ಹೋಗಿ ಸಾರ್ಟ್ ಮಾಡ್ಬೋದು. ಅಂದ್ರೆ ಹೈಯೆಸ್ಟ್ ಟು ಲೋಯೆಸ್ಟ್ ಅಗೇನ್ ಅಂದ್ರೆ ನೋಡ್ರಿ ಲ್ಯಾಪ್ಟಾಪ್ ಹೈಯೆಸ್ಟ್ ಸೇಲ್ ಆಗೈತಿ, ಮಾನಿಟರ್ ಸೆಕೆಂಡ್ ಹೈಯೆಸ್ಟ್, ಪ್ರಿಂಟರ್ ಥರ್ಡ್ ಹೈಯೆಸ್ಟ್ ಅಂತ. ಇದು ಗ್ರ್ಯಾಂಡ್ ಟೋಟಲ್ ಆಫ್ ಮಾಡೋಣ. ಇವಾಗ ಚಾರ್ಟ್ ಇನ್ಸರ್ಟ್ ಚಾರ್ಟ್.
ಈಗ ಯಾವ ಸೂಟೇಬಲ್ ಆಗ್ತೈತಿ ಅದು ತಗೊಳ್ರಿ. ಲೈನ್ ಚಾರ್ಟ್, ಬಾರ್ ಚಾರ್ಟ್ ಇದೆ, ಕಾಲಮ್, ನಾನು ಕಾಲಮ್ ಚಾರ್ಟ್ ತಗೊಂಡೆ. ಈಗೇನು ಇಲ್ಲಿ ಹೈಯೆಸ್ಟ್ ಸೇಲ್ಸ್ ಅದ, ಹೈಯೆಸ್ಟ್ ಸೇಲ್ಸ್ ಲ್ಯಾಪ್ಟಾಪ್ ಐತಿ. ಅದಕ್ಕೆ 67,000 ರೂಪಾಯಿ, 6,71,000. ಹೈಯೆಸ್ಟ್ ಸೇಲ್ಸ್ ಲ್ಯಾಪ್ಟಾಪ್, ಸೆಕೆಂಡ್ ಹೈಯೆಸ್ಟ್ ಮಾನಿಟರ್, ಪ್ರಿಂಟರ್, ಹಿಂಗ. ಅಗೇನ್ ಚಾರ್ಟ್ ಟೈಟಲ್ ಚೇಂಜ್ ಮಾಡ್ಕೋಬಹುದು. ಪ್ರಾಡಕ್ಟ್ ಸೇಲ್ಸ್, ಮತ್ತೆ ಕಲರ್ ಗಿಲರ್ ಏನ್ ಚೇಂಜ್ ಮಾಡ್ಕೊಳ್ಳೋರು, ಮತ್ತೆ ಯಾವ ಟೈಪ್ ಬೇಕು ಅಂತ ಎಲ್ಲಾನು ಇಲ್ಲಿ ಚೇಂಜ್ ಮಾಡ್ಕೋತ ಬರ್ಬೋದು. ಇಲ್ಲಿ ಹೋಗಿ ಲೇಬಲ್ಸ್ ಬೇಕಂದ್ರೆ, ಡೇಟಾ ಲೇಬಲ್ಸ್ ಬೇಕಂದ್ರೆ ಅದನ್ನು ಇಲ್ಲಿ ನಾವು ಮಾಡ್ಕೋಬಹುದು, ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಸಮರೈಸ್ ಮಾಡ್ಬೋದು ಅಂದ್ರೆ ನಾವು ಕ್ಯಾಟಗರಿ ವೈಸ್ ಎಷ್ಟು ಅಂತ ಕ್ಯಾಟಗರಿ ಒಳಗೆ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಹೇಳಿ. ಅಗೇನ್ ಇನ್ಸರ್ಟ್, ಪ್ರೈವೇಟ್ ಟೇಬಲ್, ರೇಂಜ್, ನ್ಯೂ ಎಕ್ಸೆಕ್ಟ್, ಓಕೆ. ಇಲ್ಲೇ ಮಾಡ್ಕೊಂಡು ಕ್ಯಾಟಗರಿ ರೋಸ್ ಕಾಲಮ್ ಇದು ಫೀಲ್ಡ್ ಒಳಗೆ ಹಾಕಿದೆ. ಸೇಲ್ಸ್ ವ್ಯಾಲ್ಯೂಸ್ ಸಾರ್ಟ್ ಡೇಟಾ, highest to lowest of the grand total. Again insert, bar chart ಒಳಗೆ accessories, lowest sales, office, middle ಅಂದ್ರೆ highest ಅಲ್ಲ lowest ಅಲ್ಲ, electronics highest sales. ಮತ್ತೆ ಚಾರ್ಟ್ ಟೈಟಲ್ ಚೇಂಜ್ ಮಾಡ್ಬೋದು. ಕ್ಯಾಟಗರಿ ಸೇಲ್ಸ್, ಕ್ಯಾಟಗರಿ ವೈಸ್ ಸೇಲ್ಸ್. ಕಲರ್ ಚೇಂಜ್ ಮಾಡ್ಕೋಬಹುದು. ಎಲ್ಲ ಈ ಚಾರ್ಟ್ ಟೈಟಲ್ ಏನೇನದೋ ಎಲ್ಲ ಮಾಡ್ಕೋಬಹುದು ಇಲ್ಲಿ. ಡೇಟಾ ಲೇಬಲ್ಸ್ ಮಾಡ್ಕೋಬಹುದು. ಗ್ರಿಡ್ ಲೈನ್ಸ್ ಬೇಕಂದ್ರೆ ಗ್ರಿಡ್ ಲೈನ್ಸ್ ಬ್ಯಾಡ ಅಂದ್ರ ಗ್ರಿಡ್ ಲೈನ್ಸ್ ಅಂದ್ರೆ ಇವ್ ಮಿಡ್ಲ್ ಒಂದ್ ಲೈನ್ಸ್ ಬಂದಿರ್ತಾವ, ಐಡೆಂಟಿಫೈಯಿಂಗ್ ಲೈನ್ಸ್ ಇರ್ತಾವ, ಅವ್ನ್ ಬ್ಯಾಡ ಅಂದ್ರ ಗ್ರಿಡ್ ಲೈನ್ಸ್ ಆಫ್ ಮಾಡ್ರಿ. ಇಲ್ಲಿ ಬೇಕಂದ್ರ ಆನ್ ಮಾಡ್ಕೋಬೇಕು, ಕ್ಲಿಕ್ ಮಾಡ್ಕೋಬೇಕು. ಲೆಜೆಂಡ್ ಅಂದ್ರ ನೇಮಿಂಗ್ ರೀ, ನೇಮಿಂಗ್ ಲೆಜೆಂಡ್, ಟಾಪ್ ಬಟನ್ ಮತ್ತೆ ಇವಕ್ಕ ರೈಟ್, ಇವ್ ಹೆಂಗ್ ಬೇಕಂದ್ರ ಹಂಗ ನಮ್ಗೆ. ಇಷ್ಟು ನಾವು ಡೇಟಾನ ಸಮರೈಸ್ ಮಾಡ್ಕೊಂಡಿವಿ. ಮತ್ತೆ ಚಾರ್ಟ್ ಹಾಕೊಂಡ್ವಿ. ಇನ್ನು ಮುಂದೆ ನೋಡುವಾಗ ಏನ್ ನೋಡೋಣ ಅಂದ್ರ ಇವನ್ನೆಲ್ಲಾನು ಕರೆಕ್ಟ್ ಆಗಿ ಹೊಂದಿಸಿ ಒಂದು ಡ್ಯಾಶ್ ಬೋರ್ಡ್ ನ ಯೂಸಿಂಗ್ ಸ್ಲೈಸರ್ ಕ್ರಿಯೇಟ್ ಮಾಡ್ಕೋಣ. ಅಂದ್ರೆ ಇದನ್ನೆಲ್ಲ ನಾನು ಜಸ್ಟ್ ಒಂದು 4-5
ಚಾರ್ಟ್ ಯೂಸ್ ಮಾಡ್ಕೊಂಡು ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಂಡಿನಿ. ಇದಕ್ಕೆ ಇನ್ನೂ ಏನ್ ಮಾಡ್ಬೋದು ಅಂದ್ರೆ ನಾವು ನೀಟಾಗಿ ಕಲರ್ ಗಿರ ಕೊಟ್ಕೊಂಡು ಮತ್ತೆ ಸ್ಲೈಸರ್ ಹಾಕಿ ಪರ್ಫೆಕ್ಟ್ ಬಿಸ್ನೆಸ್ ರಿಪೋರ್ಟ್ ಕ್ರಿಯೇಟ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು.